ನಮಸ್ಕಾರ ಕರ್ನಾಟಕ, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಇಂಟೆಲೆಕ್ಚುಯಲ್ ಸೋಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಒಂದು ವಿಶೇಷ ಘಟನೆಗೆ ಬಗ್ಗೆ ಅಥವಾ ಒಂದು ವಿಚಾರದ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಒಂದು ದೇವಸ್ಥಾನದ ಪ್ರಥಮ ವರ್ಷದ ವರ್ಧಂತೋತ್ಸವ. ಸೊ ಈ ವರ್ಧಂತೋತ್ಸವದಲ್ಲಿ ನಾವೆಲ್ಲ ಸೇರಿ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಇದೊಂದು ಈ ವಿಡಿಯೋ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಈ ನಾಳೆ ನಡೆಯುವಂಥ ವರ್ಧಂತೋತ್ಸವಕ್ಕೆ ಇವತ್ತಿನ ಪ್ರಿಪ್ರೇಷನ್ಸ್ ಅಥವಾ ಯಾವ ಥರ ನಾವು ಕೆಲಸ ಮಾಡಿದ್ವಿ ನಮ್ಮೆಲ್ಲ ಕೊಲೀಗ್ಸ್ಗಳ ಜೊತೆ ಅನ್ನೋ ಒಂದು ಕಾರಣದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಜಸ್ಟ್ ಫಾರ್ ಏನಂತಾರೆ, ನಾವು ಹೇಗೆಲ್ಲ ಮಾಡಿದ್ವಿ ಒಗ್ಗಟ್ಟಿನಲ್ಲಿ ನಮ್ಮೆಲ್ಲ ಕೊಲೀಗ್ಸ್ಗಳ ಜೊತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಕಾರಣಗಳಿಂದ. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಶ್ರೀನಿವಾಸ ಸ್ವಾಮಿ ದೇವಸ್ಥಾನ. ಸೊ ನನ್ನ ಫ್ರೆಂಡ್ ಏನೋ ಚೀಟಿ ಹಿಡ್ಕೊಂಡು ಏನೋ ಮಾಡ್ತಿದ್ದಾನೆ, ಎಲ್ಲ ಚೆಕ್ ಮಾಡ್ತಿದ್ದಾನೆ, ಯಾವ್ಯಾವ ಐಟಮ್ಸ್ ಬಂದಿದ್ದಾವೆ ಯಾವ್ಯಾವ ಐಟಮ್ಸ್ ಬಂದಿಲ್ಲ ಅಂತ. ಅವನು ಸ್ವಲ್ಪ ಏನಂತಾರೆ, ತುಂಬ ಇದು ನಮ್ಮ ದೇವಸ್ಥಾನ ಸುತ್ತ ಬಂಟಿಂಗ್ಸು ಬಾವುಟಗಳು ಎಲ್ಲ ಹಾಕಿದ್ದೀವಿ. ಈ ದೇವಸ್ಥಾನ ಕಾಲೇಜೊಂದೇ ಅಲ್ಲ, ಸಾರ್ವಜನಿಕರಿಗೂ ಸಹ ಓಪನ್ ಇರುತ್ತೆ. ಸೊ ಅಲ್ಲಿ ಕಾಣ್ತಿರೋದೇ ನಮ್ಮ ಶ್ರೀನಿವಾಸ ಸ್ವಾಮಿ ವೆಂಕಟೇಶ್ವರ. ಸೊ ಎಲ್ಲ ಪ್ರಿಪ್ರೇಷನ್ಸ್ಗಳಿಗೋಸ್ಕರ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ. ಎಲ್ಲರೂ ಹೇಗೆ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ. ಸೊ ಇದು ಸುತ್ತಮುತ್ತ ನಡೆಯುವಂಥ ಪ್ರೋಗ್ರಾಮ್ಗಳಿಗೆ ನಾವು ಸ್ಟೇಜು, ಡ್ಯಾನ್ಸ್ ಸೆಟ್ಟಿಂಗ್ಸು ಎಲ್ಲ ಇಟ್ಟಿದ್ದೀವಿ. ಭಜನೆ ಕಾರ್ಯಕ್ರಮಗಳೆಲ್ಲ ಇದೆ. ಸೊ ಸುತ್ತಮುತ್ತಗಳು ಜನ ಆಚೆ ಈಚೆ ಎಲ್ಲ ಓಡಾಡ್ತಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ದೇವ್ರಿಗೂ ಸಹ ಅದು ದೇವಸ್ಥಾನದ ಎಲ್ಲ ಕೈಕಾರ್ಯಗಳನ್ನೂ ಸಹ ಅವ್ರು ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಸೊ ನನ್ನ ಫ್ರೆಂಡ್ ಏನೋ ಒಂದು ಬೋರ್ಡ್ ಇಟ್ಕೊಂಬಂದು ಕುಡಿಯುವ ನೀರಿನ ಬೋರ್ಡು ಅಂತೆ. ನಾಳೆ ಅವನು ಎಲ್ಲೆಲ್ಲಿ ಹಾಕ್ತಾನೋ ಅದನ್ನು ಗೊತ್ತಿಲ್ಲ. ಸೊ ಇದೊಂದೆಲ್ಲ ಏನಂತಾರೆ, ನಾಳೆ ಓಡಾಡೋಂಥ ಜನಗಳಿಗೋಸ್ಕರ ನಾವು ಈ ಇನ್ಫಾರ್ಮೇಷನ್ ಬೋರ್ಡ್ಸ್ಗಳೆಲ್ಲ ಹಾಕ್ತಿರೋದು. ಇದು ನಮ್ಮ ದೇವರ ಮೂರ್ನಾಮ. ಸೊ ಮೂರ್ನಾಮದ ಒಂದು ಇದು ಗೊತ್ತಲ್ಲ, ಚಿಹ್ನೆಗಳು. ಸೊ ಅದನ್ನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಅದನ್ನೆಲ್ಲ ಅಂಟಿಸ್ತಿದ್ದಾರೆ. ಅದೊಂದು ಡಿಸೈನ್ ಹುಡುಗರೆಲ್ಲ ಮಾಡ್ತಾ ಇರೋಂಥದ್ದು. ಅದು ಅವರ ಹುಡುಗರೆಲ್ಲ ಅವರವರೇ ಇಂಟ್ರೆಸ್ಟ್ ತೋರಿಸಿ ಮಾಡೋಂಥ ಕೆಲಸಗಳು ಇವೆಲ್ಲ ಸಹ. ಸೊ ಇಲ್ಲಿ ಮುಂದಿನ ತೋರಣಗಳನ್ನ ಕಟ್ತಿದ್ದಾರೆ. ತೋರಣಕ್ಕೆ ಅವರು ತೆಂಗಿನ ಅಥವಾ ಎಳ್ನೀರನ್ನು ಇಟ್ಟಿದ್ದಾರೆ. ಸೊ ಎಳ್ನೀರನ್ನ ಕಟ್ತಾ ಇದ್ದಾರೆ. ಸೊ ಇದೆಲ್ಲ ಆರ್ಚ್ ಟೈಪ್ ಒಂದು ಡಿಸೈನ್ ಮಾಡಿ ಅದರಲ್ಲೆಲ್ಲ ಎಳ್ನೀರು ಕಟ್ಟಿ ಅದರ ಮೇಲೆ ಹೂವಿನ ಅಲಂಕಾರದಿಂದ ಮಾಡಿ ನೋಡಿ ಈ ಥರ ಕಾಣುತ್ತೆ. ಸೊ ಇದು ಒಂದು ನಿಜವಾದಂತಹ ಒಂದು ಏನಂತಾರೆ, ಡೆಕೋರೇಷನ್ಸ್. ಸೊ ಇದು ನಾಳೆಗೆ ಬೇಕಾಗಿರೋಂಥ ಡೆಕೋರೇಷನ್ಸ್ಗಳಿಗೆ ಬೇಕಾಗಿರೋಂಥ ಹೂಗಳು. ಸೊ ಅದನ್ನೆಲ್ಲ ಬಿಡಿಯಾಗಿ ಬಿಡಿಸಿಟ್ಟಿದ್ದಾರೆ. ಇದು ನಮ್ಮ ದೇವಸ್ಥಾನದ ಒಂದು ನೋಟ. ಇದು ಈ ಥರ ಎಲ್ಲ ನಾವು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ದೇವರು ನೋಡಿ ಈ ಥರ ಕಾಣ್ತಾ ಇರುತ್ತೆ. ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇರ್ತೀನಿ. ಸೊ ಸರ್ವೇ ಜನ ಸುಖಿನೋ ಭವಂತು ಅಂತಾರಲ್ಲ, ಆ ಥರ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳೇನು ಇಲ್ದರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋಣ. ಸೊ ನೆಕ್ಸ್ಟು ಅದೇ ಥರ ಮುಂದೆ ಸಾಗೋಣ. ಸೊ ಎಲ್ಲರೂ ಒಂದೊಂದು ಇದರಲ್ಲಿ ಬ್ಯುಸಿಯಾಗಿದ್ದಾರೆ, ತುಂಬ ಕೆಲಸಗಳು ಮಾಡ್ತಿದ್ದಾರೆ, ತುಂಬ ಕೆಲಸಗಳುಂಟು. ಮತ್ತು ಅನ್ನದಾನ ಉಂಟು ನಾಳೆ. ಎಲ್ಲರಿಗೂ ಸಹ, ಪ್ರತಿಯೊಬ್ಬರಿಗೂ ಸಹ, ಆ ಸಾರ್ವಜನಿಕರಿಗೂ ಅನ್ನದಾನ ಉಂಟು. ಎಲ್ಲರಿಗೂ ಸಹ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಇದೊಂದು ವಿಡಿಯೋ ಏನಕ್ಕೆ ನಾವು ಮಾಡಿದೆ ಅಂತ ಅಂದರೆ, ನಾವು ಹೀಗೆ ಕೆಲಸ ಮಾಡ್ತಾಯಿದ್ದೀವಿ ಒಗ್ಗಟ್ಟಿನಲ್ಲಿ ಅಂತ ಒಂದು ಅಷ್ಟೇ. ಅಂದರೆ ಒಂದು ದೇವಸ್ಥಾನದ ಬಗ್ಗೆ ನಾವೆಷ್ಟು ಇದು ಮಾಡ್ತೀವಿ ಅನ್ನೋದ್ರ ಬಗ್ಗೆಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕಾರಣಗಳಿಲ್ಲ. ಸೊ ಇಟ್ ಈಸ್ ಜಸ್ಟ್ ಇದು. ಸೊ ನಾಳೆ ಅಥವಾ ನಾಡಿದ್ದು ಮತ್ತೆ ನನ್ನ ಫುಲ್ ವಿಡಿಯೋ ಬರುತ್ತೆ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮಂಥ ಹೊಸ ಯೂಟ್ಯೂಬರ್ಗಳನ್ನ ಒಂದು ಸ್ವಲ್ಪ
ಪ್ರೋತ್ಸಾಹ ಕೊಡಿ. ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ಇನ್ನೂ ಮಾಡಿ ಹಾಕೋಣ ನಾವು ಸಹ. ಏನಂತೀರಾ ಅಲ್ವಾ? ರೈಟ್, ಥ್ಯಾಂಕ್ ಯು. ಹಾಗೆ ಒಂದು ನಮ್ಮ ದೇವ್ರು ನೋಡ್ಕೊಂಬಿಡಿ. ನಾಳೆ ಇನ್ನೂ ದೊಡ್ಡದಾಗಿರೋವಂಥ ಒಂದು ವಿಡಿಯೋ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.